ಹಲೋ, ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗಾಗಿ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲ ಪತ್ರಿಜಿಯವರಿಗೂ ನನ್ನ ಅನಂತ ಧನ್ಯವಾದಗಳು. ನಾನು ಟಿ ನರಸೀಪುರದಿಂದ ಬಂದಿದ್ದೀನಿ. ನನ್ನ ಹೆಸರು ಪದ್ಮ ಅಂತೇಳಿ. ನಾನು ಕೆಲವು 3 ವರ್ಷಗಳ ಹಿಂದೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು. ತುಂಬ ಆರೋಗ್ಯ ಸಮಸ್ಯೆ ತುಂಬಾ ಕಾಡ್ತಾ ಇತ್ತು. ಹಾಗಾಗಿ ನಾನು ತುಂಬಾ ಅಂತಂದರೆ ಮೊದಲಿಗೆ ಮೈಗ್ರೇನ್ ಇತ್ತು, ತಲೆನೋವಿತ್ತು, ಕಣ್ಣು ಗುಳ್ಳೆ ನೋವು ಬರ್ತಾಯಿತ್ತು. ಹಾಗೆಯೇ ನನಗೆ ಹೊಟ್ಟೆ ನೋವಿತ್ತು. ಹೊಟ್ಟೆ ತುಂಬ ದಪ್ಪ ಆಗದೆ ಉಬ್ರಿಸ್ಕೊತಾ ಇತ್ತು. ಹಾಗೆಯೇ ನನಗೆ ನರಗಳು ಕೂಡ ನಿಲ್ಲಕ್ಕಾಗ್ತಾ ಇರಲಿಲ್ಲ, ಕೈ ಕಾಲುಗಳಲ್ಲಿ ನಿಲ್ಲೋಕ್ಕೆ ಆಗ್ತಾ ಇರಲಿಲ್ಲ. ಆ ರೀತಿ ಸಮಸ್ಯೆ ಇತ್ತು. ಹಾಗಾಗಿ ನಾನು ಈ ಸಮಸ್ಯೆಯಿಂದ ಹೆಂಗೆ ಬರಬೇಕು ಹೊರಗಡೆ ಅಂತ ಅನ್ನೋದಕ್ಕಿಂತ ನನಗೆ ತುಂಬ ಆಲೋಚನೆಗಳಿತ್ತು. ಆರೋಗ್ಯ ಸಮಸ್ಯೆದಲ್ಲಿ ಆಲೋಚನೆಗಳು, ಸಂಸಾರದಲ್ಲಿ ಆಲೋಚನೆಗಳು ಬೇರೆ ಇತ್ತು. ಹಾಗಾಗಿ ಈ ಒಂದು ಸಮಸ್ಯೆಯಿಂದ ತುಂಬಾ ನಾನು ಬಳಲ್ತಾ ಇದ್ದೆ. ಒಬ್ಬಳೇ ಕೂತ್ಕೊಂಡು ಅಳ್ತಾ ಇದ್ದೆ. ಈ ಸಮಸ್ಯೆಯಿಂದ ಹೇಗೆ ಬರಬೇಕು ಹೊರಗಡೆ ನಾನು ಅಂತ ಅನ್ನೋದಕ್ಕೆ ನಮ್ಮ ಮನೆ ಎದುರುಗಡೆನೇ ಅದು ಬ್ರಹ್ಮಕುಮಾರಿ ಆಶ್ರಮ ಇತ್ತು. ಈ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಅವರು ಕರೀತಾಯಿದ್ರು, ನಿಮ್ಮ ಆರೋಗ್ಯ ಸಮಸ್ಯೆಯಿಂದ ಇದು ಹೊರಗೆ ಬರ್ಬೋದು ಅಂತೇಳಿ ಕರೀತಾಯಿದ್ರು, ಬನ್ನಿ ಮೆಡಿಟೇಷನ್ ಮಾಡ್ಕೊಳ್ಳಿ ಅಂತ. ನಾವು ಕೂಡ ನಮ್ಮ ಮನೆಯವರು ಬೇಡ ಅಲ್ಲಿ ಹೋಗೋದು ಅಂತ ಹೇಳಿದರು. ಹಾಗಾಗಿ ನಾನು ಹೇಗೆ ಬರೋದು ಮತ್ತು ನನ್ನ ಸಮಸ್ಯೆ ಹೆಂಗೆ ಬಗೆಹರಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹಿಂಗೆ ಸರ್ಚ್ ಮಾಡ್ತಾಯಿದ್ದೆ. ಯೂಟ್ಯೂಬ್ ಮುಖಾಂತರ ನನಗೆ ಜಿಯೋ ಫೋನ್ ಇತ್ತು ಒಂದು ಸಣ್ಣದು. ಯೂಟ್ಯೂಬನ್ನು ನಾನು ಸರ್ಚ್ ಮಾಡ್ತಾ ಇರಬೇಕಾದ್ರೇ ನನಗೆ ಸಿಕ್ಕಿದ್ದು PMCM ಕನ್ನಡ ಅಂತ ಹೇಳ್ಬಿಟ್ಟು ಸಿಕ್ತು. ಫಸ್ಟಿಗೆ ನನಗೆ ಜ್ಯೋತಿ ನಿರಂಜನ್ ಅಂತ ಕನ್ನಡ ಅವರು ಮೆಡಿಟೇಷನ್ ಅಂತ ಇತ್ತು, ಜೈವ ಮೆಡಿಟೇಷನ್ ಅಂತ, ಆಮೇಲೆ ಸಿಕ್ತು ಅದು. ಹೀಗಾಗಿ ನನಗೆ ಆ ಜೈವ ಮೆಡಿಟೇಷನ್ ಸಿಕ್ಕಿದಾಗ ನಾನು ಧನ್ವಂತರಿ ದೇವತೆ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ ನಾನು ಇದರಲ್ಲಿ ಯೂಟ್ಯೂಬ್ ಮುಖಾಂತರ. ಅದನ್ನು ನಾನು ಅಳವಡಿಸ್ಕೊಂಡು ತುಂಬಾ ನನ್ನ ಆರೋಗ್ಯ ಸಮಸ್ಯೆಯಿಂದ ಒಂದೊಂದಾಗೆ ಕಳೀತಾ ಬಂತು. ನನಗೆ ಫಸ್ಟಿಗೆ ನನಗೆ ಮೈಗ್ರೇನ್ ಹೋಯ್ತು, ತಲೆನೋವು ಹೋಯ್ತು, ಕಣ್ಣು ಗುಳ್ಳೆ ಎಲ್ಲ ಈಚೆಗೆ ಬಂದ್ಬಿಡ್ತದೇನೋ ಅಂತ ನನಗಿತ್ತು. ಆ ರೀತಿ ಗುಳ್ಳೆ ಎಲ್ಲ ಸಮಸ್ಯೆ ಆಯಿತು. ಏನಪ್ಪ ಮಾಡೋದು, ಇಷ್ಟೊಂದು ಗುಳ್ಳೆ ನೋಯ್ತಾ ಇದೆಯಲ್ಲ, ಕಣ್ಣು ಗುಳ್ಳೆ ನೋಯ್ತಾ ಇದೆಯಲ್ಲ, ಅದು ಈಚೆಗೆ ಕಳ್ಕೊಳ್ತೆ ಅಂತ ನನಗಿತ್ತು ಕಣ್ಣು ಗುಳ್ಳೆ. ಆದರೂ ಕೂಡ ಅದರಿಂದ ಈ ಒಂದು ಮೆಡಿಟೇಷನಿಂದ ನನಗೆ ಸಾಕಷ್ಟು ಸಮಸ್ಯೆಗಳು ಒಂದೊಂದಾಗೇ ಬಂತು. ಕಿವಿ ಸುರಿತಾ ಇತ್ತು, ಕಿವಿ ಆಪ್ರೇಷನ್ ಮಾಡಬೇಕಾಗಿತ್ತು. ಅಲ್ಲಿ ಓಲೆಗಿತ್ತಂತೆ, ಒಂದು ಸಣ್ಣದಾಗಿ ಓಲೆಗಿತ್ತು. ಆ ಕಿವಿನೂ ಕೂಡ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೆ. ಮತ್ತು ಆಲ್ಟು ಒಂದು ಸ್ವಲ್ಪ ಭಯ ಇತ್ತು, ತುಂಬಾ ಭಯ ಬರ್ತಾಯಿತ್ತು, ತುಂಬಾ ನೋವು ಬರ್ತಾಯಿತ್ತು, ಎದೆನೋವು ಬರ್ತಾಯಿತ್ತು, ಪೇನ್ ಇತ್ತು, ಬೆನ್ನೋವಿತ್ತು, ಪೇನ್ ಇತ್ತು, ನಡೆನೋವು ಪೇನ್ ಇತ್ತು, ಕಾಲುಗಳು ಕೈಗಳು ಸಾಕಷ್ಟು ಮೇಲಿಂದ ನತ್ತಿಯಿಂದ ಕೆಳವರೆಗೂ ಅಂಗಲ್ವರೆಗೂ ಸಮಸ್ಯೆಗಳು, ಭಾಳಷ್ಟು ನೋವುಗಳಲ್ಲಿ ಬಳಲ್ತಾ ಇದ್ದೆ ನಾನು. ಈ ಒಂದು ನನಗೆ ಆನಾಪಾನಸತಿ ಧ್ಯಾನದಿಂದ ಜೈವ ಮೆಡಿಟೇಷನ್ ಶಾಂತಲಾ ಅವ್ರ ಕಡೆಯಿಂದ ನನಗೂ ಇದನ್ನು ಸಿಕ್ತು. ನನಗೆ ಆವೇಗೆ ಫುಲ್ಲು ಒಂದೊಂದಾಗಿ ಎಲ್ಲ ಕಳೀತಾ ಬಂತು. ಕೊನೆಯಲ್ಲಿ ಬಂದು ಪೈಲ್ಸ್ ಪ್ರಾಬ್ಲಮ್ ಇತ್ತು. ಪೈಲ್ಸ್ ಪ್ರಾಬ್ಲಮ್ ಅಂತಂದರೆ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇತ್ತು. ಅದನ್ನು ಆಪ್ರೇಷನ್ ಮಾಡಬೇಕು ಅಂತೇಳಿದ್ರು. ಅದೆಲ್ಲ ಸೇರಿ ಒಂದು ಎಕೋ ಮಾಡಬೇಕು ಅಂತೇಳಿದ್ರು. ಎಕೋ ಮಾಡಿಸಿದ್ವಿ. ಹಾಗೆಯೇ ಹೇಗೆ ಎದೆನೋವು ಏನಕ್ಕೆ ಬರುತ್ತೆ ಅಂಥೇಳಿ ಅದೊಂದು ಇದು ಮಾಡಿದ್ರು. ಎಮರ್ಜೆನ್ಸಿ ಸ್ಕ್ಯಾನಿಂಗ್ ಮಾಡಿದ್ರು, ಬಾಡಿ ಚೆಕಪ್ಪು ಪೂರ್ತಿ ಮಾಡಿಸಿದ್ರು. ಅದರಲ್ಲಿ BP ಅಂತ ಬಂತು. BPಗೂ 1 ವರ್ಷ ಟ್ಯಾಬ್ಲೆಟ್ ತಗೊಂಡೆ. ಹಾಗೆಯೇ ಶುಗರ್ ಅಂತ ಇತ್ತು, ಶುಗರ್ ಬಂತು. ಶುಗರಲ್ಲೂ ಒಂದು ತಿಂಗಳು ಟ್ಯಾಬ್ಲೆಟ್ ತಗೊಂಡೆ ನಾನು. ಹೀಗೇ ಸಾಕಷ್ಟು ಒಂದೊಂದಾಗೆ ಕಳೀತಾ ಬಂತು. ಒಂದು ಆರೋಗ್ಯ ಸಮಸ್ಯೆ, ಎಲ್ಲ ಸಮಸ್ಯೆನೂ ದೂರ ಆಯಿತು. ಈ ಒಂದು ಜೈವ ಮೆಡಿಟೇಷನ್ನು, ಒಂದು ಆನಾಪಾನಸತಿ ಧ್ಯಾನದಿಂದ ಪತ್ರಿಜಿಯವರು ನಮಗೋಸ್ಕರ ಇದನ್ನು ಬಿಟ್ಟಿದ್ರು ಅನಿಸುತ್ತಾ. ಒಬ್ಬಳೇ ಕೂತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಇದೆಲ್ಲ ಸಿಕ್ತು. ಇದರಿಂದ ಎಲ್ಲ ಹೊರಗೆ ಬಂದೆ ನಾನು. ಈ ಒಂದು ಆನಾಪಾನಸತಿಯಿಂದ ಹೊರಗೆ ಬಂದೆ ನಾನು. ಹಾಗೆಯೇ ಒಂದು ಕೊನೆಯದಾಗಿ ಉಳಿದಿದ್ದು ನನಗೆ ಪೈಲ್ಸ್ ಪ್ರಾಬ್ಲಮ್ ಇತ್ತು. ಆ ಪೈಲ್ಸನ್ನ ಯಾವ ರೀತಿ ಬ್ಲೀಡಿಂಗು ತುಂಬಾ ಹೋಗ್ತಾ ಇತ್ತು. ಆದ್ದರಿಂದ ನಾನು ಹೆಂಗಪ್ಪ ಬರೋದು ಅಂತ ನನಗೆ ಭಯ ಆಯ್ತಾಯಿತ್ತು. ಆಪ್ರೇಷನ್ ಮಾಡಿಸ್ಕೋಬೇಕಲ್ಲ ಅಂತ ಎಲ್ಲರೂ ಹೇಳ್ತಾರೆ, ಆಪ್ರೇಷನ್ ಮಾಡಿಸ್ಕೊಬಿಡು ಅಂತೇಳಿ. ಹಾಗಾಗಿ ನಾನು ಹೇಳಿದೆ, ನಮ್ಮ ಮಗ ಆಪ್ರೇಷನ್ ಮಾಡಿಸ್ಬಿಡ್ತೀನಿ ಅಂತ. ಅವನ ಹಾಸ್ಪಿಟ್ಲ್ ಇತ್ತು, ನಮ್ಮ ಮಗ ನರ್ಸಿಂಗ್ ಆಗಿದ್ದ ಜಿಲ್ಲೆ ಆಸ್ಪತ್ರೆಯಲ್ಲಿ ಮೈಸೂರಲ್ಲಿ.
ಹಾಗಾಗಿ ಅವ್ನು ನನ್ನ ಮ್ಯಾಪ್ ಆಸ್ಪತ್ರೆಯಲ್ಲೇ ಮಾಡಿಸ್ತೀನಿ ಅಂತ ಹೇಳಿದ, ಟ್ರೀಟ್ಮೆಂಟ್ ಕೊಡಿಸ್ದ. ಹಾಗೂ 15 ದಿನ ತಗೋತಾ ಇದೆ, 15 ದಿನ ನನಗೆ ವಾಸಿಯಾಗೋದು ಮತ್ತು ಸ್ಟಾರ್ಟ್ ಆಗೋದು ಈ ರೀತಿ ಆಗ್ತಾಯಿತ್ತು. ಅದರಲ್ಲಿ ನಮ್ಮ ಮಗ ಏನಂತಂದ, ಒಂದು ನರ್ಸಿಂಗ್ಗಳು ಲೇಡೀಸ್ಗಳಿದ್ದಾರೆ, ನಿನಗೆ ಭಯ, ಜೆಂಟ್ಸ್ ಕಂಡ್ರೆ ಭಯ ಅಂತ ಹೇಳ್ಬಿಟ್ಟು ಬೆಂಗಳೂರು ಕರ್ಕೊಂಡೋಗಿ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದ. ಅಲ್ಲಿ ಒಂದು ಎಕ್ಕೋ ಅಂತ ಎಕ್ಕೋ ಮಾಡಿಸ್ಬೇಕು ಅಂದರು. ಅಲ್ಲಿ ಎಕ್ಕೋ ಮಾಡಿದ್ರು. ಅದನ್ನು ನೋಡಿದ್ರೆ ಎಲ್ಲಿಂದ ಬರುತ್ತೆ ಬ್ಲೀಡಿಂಗ್, ಈ ಥರ ಇಷ್ಟೆಲ್ಲ ಬರ್ತಾ ಇದೆಯಲ್ಲ ಅಂತೇಳಿ ಸಾಕಷ್ಟು ಬರ್ತಾಯಿತ್ತು. ಆವಾಗ ಅವ್ರನ್ನು ಎಕ್ಕೋ ಮಾಡಿಸ್ದೆ. ಅದು ಪೈಲ್ಸ್ ಪ್ರಾಬ್ಲಮ್ಮು. ಇಮ್ಮಿಡಿಯೇಟಾಗಿ ನೀವು 4ನೇ ಸ್ಟೇಜ್ಗೆ ಹೋಗಿದೆ, ಇಮ್ಮಿಡಿಯೇಟಾಗಿ ನಿಮಗೆ ಆಪ್ರೇಷನ್ ಮಾಡಲೇಬೇಕು, 1.5 ಲಕ್ಷ ಖರ್ಚಾಯ್ತಾ ಅಂತ ಹೇಳಿದ್ರು. ಆ 1.5 ಲಕ್ಷ ಖರ್ಚಾಯ್ತಲ್ಲ ಅಂತ ಬೈಕೆ ನಾನು ಈಗೇನೆ ಧ್ಯಾನ ಮಾಡ್ತಾ ನಾನು ಹುಣ್ಣಿಮೆ ಧ್ಯಾನ ಜಾಸ್ತಿ ಮಾಡ್ತಾ ಬಂದೆ. ಹಾಗೆಯೇ ನಮ್ಮ ಮೇಡಮ್ ಹೇಳಿದ್ರು, ಶಾಂತಲಾ ಮೇಡಮ್ ಅವರು, ಹುಣ್ಣಿಮೆ ಧ್ಯಾನ ಜಾಸ್ತಿ ಮಾಡಿ, ಅದರಲ್ಲಿ ಕಡಿಮೆ ಆಗುತ್ತೆ ಅಂತೇಳಿ ಹುಣ್ಣಿಮೆ ಜಾಸ್ತಿ ನಾನು ಮಾಡ್ತಾ ಬಂದೆ. ಹೀಗೆ ನವರಾತ್ರಿ ಇದೆ, ವರ್ಷದಲ್ಲಿ ನವರಾತ್ರಿ ಬಿದ್ದಿತ್ತು. ನವರಾತ್ರಿದಲ್ಲಿ ಬುದ್ಧ ಪೂರ್ಣಿಮೆ ಅಂತ ಬಿದ್ದಿತ್ತು. ಅದರಲ್ಲಿ ನನಗೆ ಆ ಒಂದು ಪೂರ್ಣಿಮೆಯಲ್ಲಿ ಸಾಕಷ್ಟು ನಾನು ಮೆಡಿಟೇಷನ್ ಮಾಡಿದೆ. ಒಂದು ರಾತ್ರಿ ಪೂರ್ತಿ ನಿದ್ದೆಗೆಟ್ಕೊಂಡು ನಾನು 1 ಪಾಯಿಂಟ್ ನಿದ್ದೆ ಮಾಡಿದ್ದೇನೆ. ಅದರಲ್ಲಿ ನಾನು ಧ್ಯಾನ ಮಾಡ್ತಾ ಬಂದೆ. ಪೂರ್ತಿ ಹುಣ್ಣಿಮೆ ಧ್ಯಾನನೇ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ 10 ಗಂಟೆಯಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆದದಕ್ಕೆ ಪೈಲ್ಸಲ್ಲಿ. ನೆಕ್ಸ್ಟು ಬೆಳಿಗ್ಗೆ ನೋಡಿದ್ರೆ 5:15ಗೆ ಕ್ಲೋಸ್ ಆಯಿತು. 1 ಪಾಯಿಂಟು ನನಗೆ ಬ್ಲೀಡಿಂಗ್ ಬರಲಿಲ್ಲ. ಹಾಗಾಗಿ ಇದೊಂದು ಆನಾಪಾನಸತಿ ಧ್ಯಾನ ಎಷ್ಟು ಪವಾಡ ಸೃಷ್ಟಿ ಮಾಡ್ತಿದೆ ಅಂತಂದರೆ ಹೇಳೋಕ್ಕಾಗಲ್ಲ. ಈ ಆರೋಗ್ಯ ಸಮಸ್ಯೆ ಸಾಕಷ್ಟು ಈಚೆಗೆ ಬಂದುಬಿಟ್ಟೆ ನಾನು ಈ ಧ್ಯಾನದಿಂದ ಅಳವಡಿಸ್ಕೊಂಡು. ಹಾಗೆಯೇ ನನಗೆ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಆಪ್ರೇಷನ್ ಮಾಡಿಸ್ತೀನಿ ಅಂತ. ಹಾಗಾಗಿ ಅಲ್ಲಿ ಅಂತಂದರು, ಇನ್ಬೇಟೆಗೆ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಇನ್ನೂ ವೇಟಿಂಗ್ ಮಾಡೋಣ, ನೋಡೋಣ ಅಂತ ಹೇಳ್ಬಿಟ್ಟು ಬ್ಲೀಡಿಂಗ್ ನಿಂತು 3 ದಿನ ಆಗಿತ್ತು. ಒಂದು ಡಾಕ್ಟ್ರ್ ಹತ್ರ ಹೋದ್ವಿ. ಅವರು ಚೆಕಪ್ ಮಾಡಿದ್ರು. ಈಗೇನು ಬ್ಲೀಡಿಂಗ್ ಆಗ್ತಾ ಇಲ್ವಲ್ಲ ಅಂತ ಕೇಳಿದ್ರು. ಆಗ್ತಾ ಇಲ್ಲ ಸರ್ ಅಂತಂದೆ. ಸರಿ, ಹಾಗಾದರೆ ಬ್ಲೀಡಿಂಗ್ ಬಂದಾಗ ಮಾಡೋಣ, ಮಾಡ್ತೀನಿ ನಾನು, ನೀವು ಚಿಕನ್ ಮಟನ್ ಏನು ತಿನ್ನಬೇಡಿ, ಮೂಲಂಗಿ ಜಾಸ್ತಿ ತಿನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮೂಲಂಗಿ ಯಾಕೆ, ನಾನು ನಾನ್ ವೆಜ್ ಬಿಟ್ಟಿದ್ದೀನಿ ಅಂತಂದೆ. ಏಕೆ ಅಂತ ಕೇಳಿದ್ರು ಅವರು. ಸರ್, ನಾನು ಧ್ಯಾನ ಮಾಡ್ತಾಯಿದ್ದೀನಿ ಅಂತಂದೆ. ಯಾವುದು ಅಂತ ಕೇಳಿದ್ರು. ನಾನು PMC ಕನ್ನಡ ಚಾನಲಲ್ಲಿ ಜೈವ ಮೆಡಿಟೇಷನ್ ಅಂತ ಆನಾಪಾನಸತಿ ಧ್ಯಾನ ಅಂತ ಮಾಡ್ತಾಯಿದ್ದೀನಿ ಸರ್ ಅಂತಂದೆ. ಸರಿ, ಓ ಹೌದಾ, ನಾವು ಪತ್ರಿಜಿ ಅವ್ರದ್ದು ಅಂತ ಕೇಳಿದ್ರು. ಹೌದು ಸರ್ ಅಂತಂದೆ. ಪತ್ರಿಜಿ ಅವ್ರದ್ದೇ ಅಳವಡಿಸ್ಕೊಂಡಿದ್ದೀನಿ ಸರ್ ಅಂದೆ. ಅಯ್ಯೋ, ನಮ್ಮ ಮನೆಯವರು ಎಲ್ಲರೂ ಕೂಡ ಅದನ್ನೇ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿದೆ, ಮಾಡಿ ಮೇಡಮ್. ಅಕಸ್ಮಾತಾಗಿ ಇನ್ನೊಂದು ಸರಿ ಏನಾದ್ರೂ ಆ ಥರ ಏನಾದರೂ ಬತ್ತು ಬ್ಲೀಡಿಂಗು ಅಂದರೆ ಮಾಡಿಬಿಡೋಣ ಅಂತ ಹೇಳಿದ್ರು. ಹಾಗೆ ವೆಯ್ಟಿಂಗ್ ಮಾಡಿದೆ. ಇದುವರೆಗೂ ಒಂದಿನ ಆದ್ರೂ ನನಗೆ ಬ್ಲೀಡಿಂಗ್ಸು ಎಲ್ಲ ಕಂಪ್ಲೀಟಾಗಿ ಪೂರ್ತಿ ಕ್ಲಿಯರ್ ಆಗಿಬಿಡ್ತು. ನಾನು ಹೆಲ್ತಿ ಸಿಗಿದ್ದೀನಿ, ಓಡಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತಾಯಿದ್ದೀನಿ, ಧ್ಯಾನ ಪ್ರಚಾರ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಕಡೆ ಪಿರಮಿಡ್ಗೂ ನಾನು ಈ ಒಂದು ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಮಾಡ್ತಾಯಿದ್ದೀನಿ. ಸಾಕಷ್ಟು ಸಮಸ್ಯೆಯಿಂದ ಬಂದಾಗ ಎಲ್ಲದು ನನಗಂತೂ ಸತ್ಯ ಅಂತ ಏನು ಅಂತ ಗೊತ್ತಾಯಿತು. ಈ ಆನಾಪಾನಸತಿ ಧ್ಯಾನ ಈ ಒಂದು ಅಳವಡಿಸ್ಕೊಂಡು ಪ್ರತಿಯೊಬ್ಬರೂ ಆರೋಗ್ಯ ಸಮಸ್ಯೆಯಿಂದ ಬರ್ಬೋದು, ಇದರಿಂದ ಈಚೆ ಬರ್ಬೋದು ಅಂತೇಳಿ ಈ ಸತ್ಯನ ಕಂಡಿಡ್ಕೊಂಡೆ ನಾನು. ಹಾಗಾಗಿ ನನಗೆ ಇಷ್ಟೆಲ್ಲ ಸಮಸ್ಯೆಯಿಂದ ಹೊರಗೆ ಬಂದಿದ್ದೀನಿ. ಇವತ್ತು BP ಟ್ಯಾಬ್ಲೆಟ್ ತಗೋತಾ ಇಲ್ಲ, ಶುಗರ್ ಟ್ಯಾಬ್ಲೆಟ್ ತಗೋತಾ ಇಲ್ಲ, ಯಾವುದಕ್ಕೂ ಟ್ರೀಟ್ಮೆಂಟೇ ಇಲ್ಲ. ಹಾಗಾಗಿ ನಾನು ಒಂದು ನೆಗಡಿ ಬಂದ್ರೂ ನಾನು ಧ್ಯಾನ ಮಾಡ್ಕೊತೀನಿ, ಒಂದು ಅಟ್ಟನೆ ಬಂದ್ರೂ ಧ್ಯಾನ ಮಾಡ್ಕೊತೀನಿ. ಪ್ರತಿಯೊಂದು ಒಂದು ತಲೆನೋವು, ಗಂಟ್ಲು ನೋವು, ಪೂರ್ತಿ ಸಮಸ್ಯೆ ಏನಿದೆ ಅಂಥ ಸಮಸ್ಯೆ ಎಲ್ಲ ಸಮಸ್ಯೆಯಿಂದ ಈ ಒಂದು ಆನಾಪಾನಸತಿ ಧ್ಯಾನ ಪತ್ರಿಜಿ ಅಳಿಸ್ಕೊಂಡು ಎಲ್ಲದೂ ನಾನು ಇದರಲ್ಲೇ ಕ್ಯೂರ್ ಮಾಡ್ಕೊತಾ ಇದ್ದೇನೆ. ಹಾಸ್ಪಿಟ್ಲ್ ಮಾತ್ರ ಹೋಗ್ತಾ ಇಲ್ಲ. ಎಲ್ಲದು ಏನೇ ಸಮಸ್ಯೆ ಬಂದರೂ ಪತ್ರಿಜಿ ಅವ್ರಿಗೆ ಅರ್ಪಿಸ್ಬಿಡ್ತೀನಿ. ಸರ್, ಪತ್ರಿಜಿ ಸರ್, ನೀವೇ ನೋಡ್ಕೋಬೇಕು, ನೀವೇ ಕಾಪಾಡಬೇಕು, ನೀವು ಇದರಿಂದ ಹೊರಗೆ ತರಬೇಕು ನನ್ನನ್ನು, ನನ್ನ ಮಾತ್ರ ಆಸ್ಪತ್ರೆ ಲತ್ತಲ್ಲ ನಾನು ಅಂತೇಳಿ. ಇದೇ ನನಗೆ ಫ್ಯೂಚರ್ ಟ್ಯಾಬ್ಲೆಟು ಅಂತೇಳಿ, ಇದೇ ಒಂದು ಸಂಜೀವಿನಿ ನನಗೆ ಆನಾಪಾನಸತಿ ಧ್ಯಾನ ಅಂತೇಳಿ. ಎಲ್ಲದಕ್ಕೂ ನಾನು ಪತ್ರಿಜಿ ಅವ್ರದ್ದು ಆನಾಪಾನಸತಿ ಧ್ಯಾನನ ಅಳವಡಿಸ್ಕೊಂಡು ಮಾಡ್ತಾ ಬರ್ತಾಯಿದ್ದೀನಿ. ಇಷ್ಟಕ್ಕೂ ನನಗೆ ಅವಕಾಶ ಕೊಟ್ಟಂಥ ಎಲ್ಲ ಮಾಸ್ಟರ್ಸ್ಗಳಿಗೂ ಧನ್ಯವಾದಗಳು. ನಿಮ್ಮೆಲ್ರಿಗೂ ಕೂಡ ನೀವು ಕೇಳಿದಂಥ ಎಲ್ಲರಿಗೂ ಕೂಡ ನಿಮ್ಮೆಲ್ರಿಗೂ ಧನ್ಯವಾದಗಳು ಇಷ್ಟಪಡ್ತೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.